ವಿಜಯ್ ಅವರ ಹಿಂದೂ ವಿರೋಧಿ ನೀತಿ ಬಯಲಾಗೈತಿ. ಮುಸ್ಲಿಂ ಲೀಗ್ ಒತ್ತಡಕ್ಕೆ ಮನದು ಹಿಂದೂಗಳಿಗೆ ಅನ್ಯಾಯ ಮಾಡ್ಲಿಕ್ಕತ್ತಾರೇನು ತಮಿಳುನಾಡು ಸಿಎಂ. ಸರ್ವಧರ್ಮ ಪಾಲಕನಾಗ್ತೀನಿ ಅಂತ ಹೇಳಿದ್ದೆಲ್ಲ ಸುಳ್ಳೇನು? ಹಿಂದೂ ದೇವಸ್ಥಾನಗಳನ್ನೇ ಕೆಡಲಿಕ್ಕ ಮುಂದಾಗಿದ್ಯಾಕ? ಸೆಕ್ಯುಲರಿಸಂ ಅಂದ್ರ ಹಿಂದೂ ವಿರೋಧಿ ನೀತಿ ಅನ್ಕೊಂಡಾರ ಸ್ವಲ್ಪ ಮಂದಿ. ತಮಿಳುನಾಡೊಳಗ ಯಾರೇ ಅಧಿಕಾರಕ್ಕೆ ಬಂದ್ರು ಅನ್ಯಾಯ ಆಗೋದು ಮಾತ್ರ ಹಿಂದೂಗಳಿಗೆ. ತಮಿಳುನಾಡೊಳಗೂ ಕೂಡ ಮುಸ್ಲಿಂ ಲೀಗ್ ತನ್ನ ದರ್ಬಾರ ಶುರು ಮಾಡಕ್ ನೋಡಾಕತ್ತೈತಿ. ಇದೇನಪ್ಪ, ಕೇರಳದಾಗ ಮುಸ್ಲಿಂ ಲೀಗ್ ಬಂದೈತಿ, ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡೈತಿ. ತಮಿಳುನಾಡೊಳಗೆ ಮುಸ್ಲಿಂ ಲೀಗು ಏನು ಸಂಬಂಧ ಐತ್ರಿ. ತಮಿಳುನಾಡೊಳಗೆ ಗೆದ್ದಿರುವಂತ ಒಬ್ಬ ಶಾಸಕ, ಅದು ಮುಸ್ಲಿಂ ಲೀಗ್ನಿಂದ ಗೆದ್ದಿರೋ ಶಾಸಕ, ತಮಿಳುನಾಡು ಟಿವಿಕೆ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಾರ. ಅವರದ್ದೇ ದರ್ಬಾರ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈಗ ತಮ್ಮದೇ ದರ್ಬಾರ್ ಮಾಡಕ ಪ್ರಯತ್ನ ಪಡಕತ್ತಾರ ಅಂತ ಘಟನೆ ನಡೆದೈತ್ರಿ. ಅಲ್ಲಿ ರಾಮನಾಥಪುರಂ ದೇವಾಲಯವನ್ನ ಧ್ವಂಸ ಮಾಡೋದಕ್ಕ ಟಿವಿಕೆ ಸರ್ಕಾರ ಅಸ್ತು ಅಂದೈತಿ. ಲೋಯರ್ ಕೋರ್ಟ್ ಒಳಗ ಈ ದೇವಸ್ಥಾನ ಹಿಂದೂಗಳಿಗೆ ಸಂಬಂಧಪಟ್ಟಿಲ್ಲ ಅನ್ನೋ ಒಂದು ತೀರ್ಪು ಬರ್ತಿದ್ದಂಗ ಅದನ್ನ ಕೆಡು ಹಾಕಬೇಕು ಅಂತ ಸರ್ಕಾರದ ಅಧಿಕಾರಿಗಳು ಸ್ಥಳಕ್ಕೆ ಬಂದ ಡೆಮಾಲಿಷನ್ ಕೆಲಸ ಶುರು ಮಾಡಾಕತ್ತಾರಂತ. ಅಷ್ಟಕ್ಕೂ ಈ ಕೇಸನ್ನ ಈಗಾಗಲೇ ಹಿಂದೂ ಸಂಘಟನೆಯವರು ಹೈಕೋರ್ಟ್ ತಗೊಂಡು ಹೋಗ್ಯಾರ. ಅಲ್ಲಿ ತೀರ್ಪು ಬರೋ ತನಕನೂ ಕಾದಿಲ್ಲ, ವಿಚಾರಣೆ ಆಗೋ ತನಕನೂ ಕಾದಿಲ್ಲ. ಟಿವಿಕೆ ಸರ್ಕಾರ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತು? ಹಿಂದೂ ಮುನ್ನಾನಿ ಅನ್ನೋ ಸಂಘಟನೆ ಈಗಾಗಲೇ ಇದರ ವಿರುದ್ಧ ಪ್ರತಿಭಟನೆಯನ್ನ ಶುರು ಮಾಡಿಬಿಟ್ಟೈತಿ. ಅಷ್ಟಕ್ಕೂ ಈ ದೇವಸ್ಥಾನವನ್ನ ಯಾಕೆ ಕೆಡವಾಕತ್ತಾರ? ಒಬ್ಬ ಮತಾಂಧ ಮನಸ್ಥಿತಿಯ ಮನುಷ್ಯ ಹೋಗಿ ಕಂಪ್ಲೇಂಟ್ ಕೊಟ್ಟಾನ, ಈ ದೇವಸ್ಥಾನದಿಂದ ನಮಗೆಲ್ಲ ತೊಂದರೆ ಆಗತೈತಿ ಅಂತ. ಆತ ಮುಸ್ಲಿಂ ಲೀಗ್ ಸಪೋರ್ಟರ್. ಆದೇಶ ಕೂಡ ಮುಸ್ಲಿಂ ಲೀಗ್ ಶಾಸಕನಿಂದಾನೇ ಬಂದಿದ್ದಂತ. ಮುಸ್ಲಿಂ ಲೀಗ್ ಶಾಸಕನ ಒತ್ತಡಕ್ಕೆ ಮಣಿದು ಆತನ ಮಾತಿಗೆ ಕಟ್ಟು ಬಿದ್ದು ಟಿವಿಕೆ ಸಿಎಂ ವಿಜಯ್ ಅವರು ಈ ಒಂದು ಆದೇಶಕ್ಕೆ ಒಪ್ಕೊಂಡಾರಂತ. ಅವರ ಸರ್ಕಾರದ ಅಧಿಕಾರಿಗಳೇ ಬಂದು ಈ ಕೆಲಸ ಮಾಡ್ಲಿಕ್ಕತ್ತಾರಂತ. ಒಂದು ರಾಜ್ಯದ ಸಿಎಂ ಒಬ್ಬ ಶಾಸಕನಿಗೆ ಯಾಕೆ ಮಣಿಬೇಕು? ಯಾಕಂದ್ರ ಮೈತ್ರಿ ಐತ್ರಿ, ಮೈತ್ರಿ. ಒಂದೇ ಸೀಟ್ ಕಡಿಮೆ ಆದ್ರೂ ಸಿಎಂ ಆಗ್ತಿರ್ಲಿಲ್ಲ ವಿಜಯ್ ಅವರು. ಗೊತ್ತಲ್ಲ ಎಷ್ಟು ಸರ್ಕಸ್ ಆಯ್ತು ಅಂತ. ಹಂಗಾಗಿ ಮುಸ್ಲಿಂ ಲೀಗ್ ಶಾಸಕನಿಗೆ ಮನದು ಮಂತ್ರಿ ಹುದ್ದೆನೂ ಕೊಟ್ಟಾರ. ಈಗ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸಗಳನ್ನು ಕೂಡ ಟಿವಿಕೆ ಸರ್ಕಾರ ಮಾಡ್ಲಿಕ್ಕತ್ತೈತಿ. ಈ ಒಂದು ಕೇಸ್ ಅಷ್ಟಲ್ರಿ, ಹಿಂದೂಗಳ ಭಾವನೆಗೆ ಏನೂ ಗೌರವ ಕೊಡ್ತಾ ಇಲ್ಲ ವಿಜಯ್ ಅವರು. ಅಧಿಕಾರಕ್ಕೆ ಬಂದಾಗಿಂದ ಸಾಕಷ್ಟು ಬಾರಿ ವಿಜಯ್ ಈ ರೀತಿ ನಡ್ಕೊಂಡಾರ. ಹಿಂದೂಗಳ ಪರವಾಗಿ, ಹಿಂದೂ ಧರ್ಮದ ಪರವಾಗಿ ಅವರ ನಿಲುವು ಏನು ಅನ್ನೋದನ್ನ ಪದೇ ಪದೇ ಸಾಬೀತು ಮಾಡ್ಲಿಕ್ಕತ್ತಾರ. ಎಲೆಕ್ಷನ್ ಗೆಲ್ಲೋಕಿನ್ನ ಮುಂಚೆ ಇದ್ದ ವಿಜಯ್ಗೂ ಎಲೆಕ್ಷನ್ ಗೆದ್ದ ಮೇಲೆ ಇರೋ ವಿಜಯ್ಗೂ ಬಹಳಷ್ಟು ಡಿಫ್ರೆನ್ಸ್ ಕಾಣ್ಲಿಕ್ಕತ್ತಾವ. ಹಿಂದೂ ಧರ್ಮದ ವಿರೋಧವಾಗಿ ತಮ್ಮ ನಿಲುವುಗಳನ್ನ ಇಡ್ಲಾಕ ವಿಜಯ್ ಅವರು ರೆಡಿಯಾಗಿ ಇಡ್ಲಿಕ್ಕೂ ಹತ್ತಾರ. ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರ, ಮೀಸಲಾತಿ ವಿವಾದ ಒಂದು ತಮಿಳುನಾಡೊಳಗ ಸದ್ದಿಲ್ದ ಸುದ್ದಿ ಮಾಡತೈತಿ. ಅದ್ರಾಗೂ ತಮಿಳುನಾಡು ಸರ್ಕಾರದ ಕೈವಾಡಾನೇ ಹೆಚ್ಚೈತಿ. ಏನು ವಿವಾದ ಅಂದ್ರ, 2024ರಾಗ ಡಿಎಂಕೆ ಸರ್ಕಾರ ಆಡಳಿತದಾಗಿದ್ದಾಗ ತಮಿಳುನಾಡೊಳಗೆ ಒಂದು ಹೊಸ ಕೌನ್ಸಿಲ್ ರೆಡಿಯಾಗಿತ್ತು, ಜಾರಿಗಿತ್ತು. ಅದೇನು ಅಂದ್ರ, ಈಗ ಯಾರೇ ಒಬ್ಬ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆದ್ರ ಹಿಂದೂ ವ್ಯಕ್ತಿ, SC ST ಲೋವರ್ ಕಾಸ್ಟ್ ಅಂತ ಏನು ಕರ್ಸ್ಕೊಂತಾರಲ್ಲ, ಆ ಜಾತಿಯವರು ಮುಸ್ಲಿಂ ಧರ್ಮಕ್ಕೆ ಅಥವಾ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆದ್ರ ಅವರು ತಮ್ಮ ಮೀಸಲಾತಿಯನ್ನ ಉಳಿಸ್ಕೊಂತಾರ. ಮುಸ್ಲಿಂ ಧರ್ಮದಾಗಿರೋ ಆಚರಣೆಗಳನ್ನ ಆಚರಿಸ್ಕೊಂತ ಮೀಸಲಾತಿಯನ್ನು ಕೂಡ ಪಡ್ಕೊಂತಾರ ಅಂತ ಒಂದು ನಿಯಮ ತಂದಿದ್ರು. 2026 ಅಂದ್ರೆ ಈ ವರ್ಷ ಮದುರೈ ಹೈಕೋರ್ಟ್ ಅದಕ್ಕೆ ತಡೆ ತಂದೈತಿ. ಇದು ಸಾಧ್ಯ ಇಲ್ಲ. ಒಂದು ಧರ್ಮವನ್ನ ಪಾಲಿಸ್ಕೊಂಡು ಹೋಗ್ತಿರ್ತೀರಿ, ಇನ್ನೊಂದು ಕಡೆ ಇನ್ನೊಂದು ಧರ್ಮದ ಜಾತಿ ವ್ಯವಸ್ಥೆಯ ಮೀಸಲಾತಿಯನ್ನ ಪಡ್ಕೊಂತೀರಿ. ಇದು ಸಾಧ್ಯ ಇಲ್ಲ. ಅಷ್ಟಕ್ಕೂ ನಿಮಗೆ ಮೀಸಲಾತಿ ಬೇಕಾಗೇ ಇದ್ರ ನೀವು ಧರ್ಮ ಬದಲಾಯಿಸಬಾರ್ದು ಅನ್ನೋ ಒಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸೈತಿ. ಕರೆಕ್ಟ್ ಐತ್ರಿ. ಮೀಸಲಾತಿ ಬೇಕು ಅಂದ್ರೆ ಇಲ್ಲೇ ಇರ್ರಿ, ಧರ್ಮ ಬೇಕು ಅಂದ್ರೆ ಅಲ್ಲಿ ಹೋಗ್ರಿ, ಅವಾಗ ಮೀಸಲಾತಿ ಬಿಟ್ಟು ಬಿಡ್ರಿ ಅಂತ ಹೇಳೈತಿ. ಇದನ್ನ ವಿರೋಧ ಮಾಡಿ ವಿಜಯ್ ಅವರ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಲತ್ತೈತಿ. ಇಲ್ಲ ಕನ್ವರ್ಟ್ ಆದ್ರೂ ಕೂಡ ತಮ್ಮ ಬಡತನ, ತಮ್ಮ ಬೇಗುದಿಗಳನ್ನ ಇಟ್ಕೊಂಡೇ ಇರ್ತಾರಲ್ಲ, ಸೊ ಮೀಸಲಾತಿ ಬೇಕು ಅಂತ. ಸೊ ಇಲ್ಲಿ ವಿಜಯ್ ಸರ್ಕಾರದವರ ಪಾಯಿಂಟ್ ಅನ್ನ ನೋಡೋದಾದ್ರ, ಅಷ್ಟು ಕಷ್ಟ, ಬೇಗುದಿ, ಬಡತನ ಇದ್ರೆ ಇಲ್ಲೇ ಇದ್ದು ಮೀಸಲಾತಿ ಪಡ್ಕೋರಿ, ಉದ್ಧಾರ ಆಗ್ರಿ. ಅದನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಿ ಇದು ಬೇಕು ಅಂದ್ರೆ ಹೆಂಗ್ ಒಪ್ಕೊಳ್ಳೋದು ಅನ್ನೋದು ಕೋರ್ಟ್ನ ವಾದ ಐತಿ. ಈಗ ಸುಪ್ರೀಂ ಕೋರ್ಟ್ ತನಕ ಹೋಗ್ಯಾರ, ಮುಂದೆ ಏನೇನಾಗ್ತೈತಿ ನೋಡ್ಬೇಕು. ಇಲ್ಲೂ ಕೂಡ ಅವರ ನಿಲುವೇನು, ಹಿಂದೂಗಳ ಮೀಸಲಾತಿ ಒಳಗ ಬೇರೆ ಧರ್ಮದವರು ಬಂದು ಮೂಗು ತೂರ್ಸೋದು,
ಜಾತಿ ಹಿಂದೂ ಧರ್ಮವನ್ನ ಬಿಟ್ಟು ಮುಸ್ಲಿಂ ಧರ್ಮಕ್ಕೆ ಹೋದ್ರೂ ಕೂಡ ಮೀಸಲಾತಿ ಬೇಕು ಅಂತಾರಂದ್ರ ಹಿಂದೂ ಧರ್ಮದಾಗೆ ಇದ್ಕೊಂಡು ಮೀಸಲಾತಿಯನ್ನ ಪಡ್ಕೊಳಕತ್ತಾರಲ್ರಿ, ಅವ್ರ ಮೇಲೆ ಎಫೆಕ್ಟ್ ಆಗಂಗಿಲ್ಲೇನು? ಬೇರೆ ಧರ್ಮಕ್ಕೆ ಹೋಗಿ ಕೂಡ ಮೀಸಲಾತಿ ಬೇಕು ಅಂತಾರಂದ್ರ ಇಲ್ಲಿ ಹಿಂದೂಗಳಿಗೆ ಎಫೆಕ್ಟ್ ಆಗೇ ಆಗ್ತೈತಿ. ಇದನ್ನ ಮಾತ್ರ ವಿಜಯ್ ಅವರು ಯೋಚನೆ ಮಾಡಲೇ ಇಲ್ಲ. ಅದು ಹೆಂಗೆ ಯೋಚನೆ ಮಾಡ್ತಾರ? ಅವರು ಹಿಂದೂಗಳಿದ್ದಾರಲ್ರಿ. ಇದೇ ನಿಲುವು ಮತ್ತೊಂದು ಸಲ ವಿಜಯ್ ಅವರು ಹಿಂದೂ ವಿರೋಧಿ ನಿಲುವನ್ನ ತೋರಿಸ್ಕೊಡಕತ್ತಾರು ಅನ್ನೋದಕ್ಕ ಉದಾಹರಣೆ ಆಗೈತಿ. ಇದಕ್ಕೂ ಮುಂಚೆ ಇಂಥದ್ದೇ ಹಿಂದೂ ವಿರೋಧಿಯ ಮನಸ್ಥಿತಿಯನ್ನ ವಿಜಯ್ ಅವರು ಬಿಚ್ಚಿಟ್ಟಿದ್ರು. ವಿಜಯ್ ಅವರ ಸರ್ಕಾರ ತಿರುಪರಂ ಕುಂಡ್ರಂ ಇಲ್ಲಿ ಒಂದು ದೀಪಸ್ತಂಭ ಐತಿ, ಅಲ್ಲಿ ದೀಪ ಅಂಟಿಸ್ಬೇಕು ಅಂತ ಹಿಂದೂಗಳು ಕೇಳ್ಕೊಂಡಿದ್ರು ಮದುರೈ ಹೈಕೋರ್ಟ್ಗೆ ಹೋಗಿ. ಮದುರೈ ಹೈಕೋರ್ಟ್ ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟಿತ್ತು. ಇದು DMK ಕಾಲದಿಂದಲೂ ವಿವಾದದಾಗ ಐತ್ರಿ ಇಶ್ಯೂ. ಯಾಕಂದ್ರ ಇದರ ಅಪೋಸಿಟೇ ಒಂದು ದರ್ಗಾ ಐತಿ. ಒಂದು ವೇಳೆ ಇಲ್ಲಿ ದೀಪ ಬೆಳಗಿದ್ರ ದರ್ಗಾ ಡಿಸ್ಟರ್ಬ್ ಆಗ್ತೈತಿ. ಹಿಂಗಾಗಿ ಇದರ ಕೋಮುಗಲಭೆ, ಕೋಮು ಸಂಘರ್ಷ ಅಂತ ಬಹಳಷ್ಟು ಬಣ್ಣಗಳನ್ನ ಕೊಟ್ಟು ಮಾತಾಡ್ತಾರ. ಈಗ ಮದುರೈ ಹೈಕೋರ್ಟ್ ಓಕೆ ಅಂತ ಹೇಳಿದ್ರೂ ಕೂಡ ವಿಜಯ್ ಅವ್ರಿಗೆ ಅದು ಅರ್ಗಿಸ್ಕೊಳ್ಳಕ್ ಆಗ್ಲಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಲತ್ಯಾರ. ಇಲ್ಲಿ ದೀಪ ಬೆಳಗಿಸಬಾರ್ದು, ಇಲ್ಲಿ ದೀಪ ಬೆಳಗಿಸ್ಲೇಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕ್ಯಾರ. ಇಲ್ಲಿ ಮತ್ತೊಂದು ಸಲ ಹಿಂದೂಗಳ ಮೇಲೆ ವಿಜಯ್ ಅವ್ರಿಗಿರುವಂತಹ ಭಾವನೆ, ಗೌರವ, ಅವರು ಕೊಡುವಂತ ನೀತಿ ನಿಯಮಗಳು ಬೆಳಕಿಗೆ ಬಂದು ತಮ್ಮ ಮುಖವಾಡವನ್ನ ಮತ್ತೊಂದ್ಸಲ ಕಳಿಸಿದ್ರು. ಇಲ್ಲಿ ಮತ್ತೆ ಕೂಡ ಮುಸ್ಲಿಮರ ಭಾವನೆಗೆನೇ ಬೆಲೆ ಸಿಕ್ತು. ದರ್ಗಾ ಅಪೋಸಿಟ್ ದೀಪ ಬೆಳಗಿಸಬಾರ್ದು ಅನ್ನೋ ನಿಲುವು ಯಾರ್ದಾಗಿತ್ತು? ಮುಸ್ಲಿಮರದು. ಇಲ್ಲಿ ಮುಸ್ಲಿಮರಿಗೋಸ್ಕರ ಮಿಡಿತು ವಿಜಯ್ ಅವರ ಹೃದಯ. ಇಲ್ಲೂ ಕೂಡ ಮುಸ್ಲಿಂ ಲೀಗ್ ಮಾತನ್ನೇ ಕೇಳಿದ್ರ ಅಥವಾ ತಮ್ಮ ನಿಜ ರೂಪವನ್ನ ನಮಗ್ ತೋರಿಸಿದ್ರ ಗೊತ್ತಿಲ್ಲ. ಇಷ್ಟೊಂದು ಹಿಂದೂಗಳ ವಿರೋಧಿ ನಿಲುವು ಯಾಕಂತ ಸ್ವಲ್ಪ ಮಂದಿ ಸೆಕ್ಯುಲರಿಸಮ್ ಅಂದ್ರ ಹಿಂದೂ ಆಚರಣೆಗಳ ಮೇಲೆ ಒತ್ತಡ ಹೇರೋದು, ಅವುಗಳನ್ನ ವಿರೋಧ ಮಾಡೋದು ಅನ್ಕೊಂಡ್ಬಿಟ್ಟಾರ. ನಿಜವಾದ ಸೆಕ್ಯುಲರ್ ಅನ್ನೋದನ್ನ ಅವ್ರು ಅರ್ಥನೇ ಮಾಡ್ಕೊಂಡಿಲ್ಲ. ಅಂಥದ್ದೇ ಜಾತ್ಯತೀತ ಮುಖವಾಡದಾಗ ವಿಜಯ್ ಅವರು ಬದುಕಕತ್ತಾರೇನು? ಅದೇ ಮುಖವಾಡವನ್ನ ಕಳಿಸಿ ಹಿಂದೂಗಳನ್ನ, ಹಿಂದೂ ಧರ್ಮವನ್ನ, ಹಿಂದೂ ಸಂಪ್ರದಾಯವನ್ನ ವಿರೋಧ ಮಾಡೋ ನಿಲುವನ್ನ ತೋರಿಸ್ಲಿಕ್ಕತ್ತಾರೇನು? ಇಂಥ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂತವ. ಹೊಸದಿಗಂತ ಡಿಜಿಟಲ್ ಚಾನೆಲ್ನಲ್ಲಿ ಪ್ರಸಾರವಾಗ್ತಿರೋ ಹೈ ನೋಟ್ಸ್ ಸಂಗೀತ ಕಾರ್ಯಕ್ರಮದ ರೂವಾರಿ ಅನೂರ್ ಅನಂತಕೃಷ್ಣ ಶರ್ಮಾ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲೊಂದು ಲಯಲಾವಣ್ಯ ಅನ್ನೋ ವಿಶಿಷ್ಟವಾದ ತಾಳವಾದ್ಯ ಮೇಳ ನಡೆಯಲಿದೆ. ಅತ್ಯಂತ ಪ್ರತಿಭಾನ್ವಿತ ಕಲಾವಿದರು ಭಾಗವಹಿಸ್ತಿರೋ ಕಾರ್ಯಕ್ರಮ ಇದು. ದಿನಾಂಕ 12 ಜುಲೈ ಭಾನುವಾರ. ಸಮಯ ಬೆಳಗ್ಗೆ 10:30ಕ್ಕೆ. ಸ್ಥಳ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಕೊನನಕುಂಟೆ ಕ್ರಾಸ್, ಬಿಹೈಂಡ್ ಫೋರಂ ಮಾಲ್, ಬೆಂಗಳೂರು. ಆನ್ಲೈನ್ ಟಿಕೆಟ್ಗಳು ಸಂಗಮ media.org ಯಲ್ಲಿ ಲಭ್ಯ. ಈ ಅವಕಾಶ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಹೋಗಿ ನೋಡಿ.